ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸ್ಟಾರ್ ಡಿಜಿಟಲ್ ಮಹಿಳಾ. ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಫಿಶ್ ತವಾ ಫ್ರೈ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ನನ್ನದೇ ಆದ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ರೀತಿ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ಮೆಣಸಿನ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಅರಿಶಿನ 1/4 ಟೇಬಲ್ ಸ್ಪೂನ್, ಗರಂ ಮಸಾಲೆ 1 ಟೇಬಲ್ ಸ್ಪೂನ್, ಪೆಪ್ಪರ್ ಪೌಡರ್ 1/2 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1.5 ಟೇಬಲ್ ಸ್ಪೂನ್. ಅದಾದಮೇಲೆ ಈ ರೀತಿ ತೇಜು ಕಬಾಬ್ ಮಸಾಲ ಅಂತಂದ್ಬಿಟ್ಟು ಪಾಕೆಟ್ ವೈಸ್ ಸಿಗುತ್ತಲ್ಲ ನಮಗೆ, ಅದನ್ನು ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇಲ್ಲಿ ಫಿಶ್ಶಿನ ಕ್ವಾಂಟಿಟಿ ಬಂದುಬಿಟ್ಟು 1.5 kg ಫಿಶ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದರ ಕ್ವಾಂಟಿಟಿ ಮೇಲೆ ನಾನು ಈ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಬಾಬ್ ಪೌಡರ್ 2 ತೊಗೊಂಡಿದ್ದೆ, 10 ರೂಪಾಯಿ ಪ್ಯಾಕೆಟ್ಸು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಮೊಟ್ಟೆನೂ ಸಹ ಈ ರೀತಿ ಮೀಡಿಯಮ್ ಇರೋ ಮೊಟ್ಟೆನ 2 ಮೊಟ್ಟೆನ ಈ ರೀತಿ ಸೇರಿಸ್ತಾ ಇದ್ದೀನಿ. ನೀವು ತಗೊಳ್ಳೋ ಮೀನಿನ ಕ್ವಾಂಟಿಟಿ ಮೇಲೆ ಹೋಗುತ್ತೆ ನೀವು ಕಲಿಸ್ಕೊಳ್ಳೋ ಮಸಾಲೆ ಅನ್ನೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನನ್ನ ಸ್ಟೈಲಲ್ಲಿ ಒಮ್ಮೆ ಮಾಡಿ ನೋಡಿ ನೀವು. ಇದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಅಕ್ಕಿ ಹಿಟ್ಟಿನ ಪ್ಲೇಸಲ್ಲಿ ಕಾರ್ನ್ಫ್ಲೋರ್ ಬೇಕಂದ್ರೂ ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಮೇಲೆ ಒಂದು ಸ್ಪೈಸಿನೆಸ್ ಅನ್ನೋದು ಚೆನ್ನಾಗಿ ಆ್ಯಡ್ ಆಗುತ್ತೆ ಅಂತಂದ್ಬಿಟ್ಟು, ಇವಾಗ ನಾವು ತೊಗೊಂಡಿರೋ ಮಸಾಲೆಗೆ ಮೊಟ್ಟೆ ನೀರಿನ ಅಂಶ ಸಾಕಾಗಿಲ್ಲ ಅಂತಂದರೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕಿದ್ದಾದಮೇಲೆ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೀನನ್ನು ಆಲ್ರೆಡಿ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಈ ರೀತಿ ಒಂದೊಂದೇ ಅನ್ನ ಹಾಕಿಬಿಟ್ಟು ಮಸಾಲನ್ನೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಆದಷ್ಟು ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ತಗೊಳ್ಳಿ ಸ್ನೇಹಿತರೆ, ಯಾಕಂತಂದರೆ ಮೊಟ್ಟೆಯಲ್ಲೂ ಉಪ್ಪಿನ ಕಂಟೆಂಟ್ ಇರುತ್ತೆ. ಸೊ ಅದೇ ರೀತಿ ನಾವು ತೊಗೊಂಡಿರುವಂತಹ ಮಸಾಲೆ ಪೌಡರ್ ಇದೆಯಲ್ಲ, ತೇಜು ಕಬಾಬ್ ಮಸಾಲೆ ಪೌಡರ್, ಅದರಲ್ಲೂ ಸಹ ಉಪ್ಪಿನ ಕಂಟೆಂಟ್ ಇರುತ್ತೆ. ಸೊ ನೀವು ಉಪ್ಪನ್ನು ಕಡಿಮೆ ನೋಡಿ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಮೀನಿಗೂ ಅಷ್ಟೇ ಮಸಾಲೆನ ಅಪ್ಲೈ ಮಾಡಿ ಒಂದು ಸಪ್ರೇಟ್ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ. ನೀವು ಇಷ್ಟಪಡೋ ನಿಂಬೆಹಣ್ಣು ಸಹ ಈ ಮಸಾಲೆಗೆ ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ದಾದಮೇಲೆ ಮತ್ತೆ ಅದೇ ಬೌಲ್ಗೆ ಸೇರಿಸಿ ನಾನು ಒಂದು 10 ರಿಂದ 20 ನಿಮಿಷ ನಾನು ಡೀಪ್ ಫ್ರೀಸಲ್ಲಿ ಇಡ್ತಾಯಿದ್ದೀನಿ ಸ್ನೇಹಿತರೆ. ಆ ರೀತಿ ಇಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಮೀನಿಗೆ ಚೆನ್ನಾಗಿ ಇಳಿಸುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ನಾನು 15 ನಿಮಿಷ ಇಟ್ಟಿದ್ದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಲ್ಲ ಅಪ್ಲೈ ಆಗಿದೆ ಅಂತಂದ್ಬಿಟ್ಟು. ಸೊ ಇವಾಗ ನಾವು ಇದನ್ನು ಎಣ್ಣೆಗೆ ಬಿಡಬಾರ್ದು. ಸೊ ಎಣ್ಣೆಗೆ ಬಿಟ್ಟರೆ ಅದು ತುಂಬ ಆಯಿಲ್ ಇರುತ್ತೆ, ತಿನ್ನೋಕೆ ಇಷ್ಟಪಡಲ್ಲ ಮಕ್ಕಳು ಅಂತಂದ್ಬಿಟ್ಟು ನಾನು ಈ ರೀತಿ ತವಾದಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದಷ್ಟೇ 1.5 kg ಮೀನನ್ನು ಸಹ ನಾನು ಇಷ್ಟು ಎಣ್ಣೆಯಲ್ಲೇ ನಾನು ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಸೆಂಟ್ರಲ್ ಬೇಕಂತಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಬೇಕು ಇನ್ನೂ ನಮಗೆ ಆಯಿಲ್ ಆಗಿರಬೇಕು ಅನ್ನೋರು, ಸೊ ನೀವು ಅದನ್ನು ಸೆಂಟ್ರಲ್ಲಿ ತವಾ ಫ್ರೈ ಮಾಡ್ಕೊಳ್ತಾ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಬೋದು. ಸೊ ನಾನು ಇವಾಗ ಡೀಪ್ ಫ್ರೀಜಿಂದ ತೆಗೆದು ಒಂದು 2 ನಿಮಿಷ ಆಚೆ ಇಟ್ಟು ಅದನ್ನು ಈ ರೀತಿ ಎಣ್ಣೆಗೆ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಇದೇ ಸ್ಟೈಲಲ್ಲಿ ಮಾಡಿ ನೋಡಿ. ನೀವು ಯಾವ ಸ್ಟೈಲಲ್ಲಿ ಮಾಡ್ತೀರಾ ಅಂತಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಚಾನಲ್ಗೆ ಏನೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋವಂಥ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋಸ್ಗೊಂದು ಲೈಕ್ ಕೊಡಿ. ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನಿಮ್ಗೆ ಇನ್ನೂ ಬೇಗ ಬೇಯಬೇಕು ಅನ್ನಂಗಿದ್ರೆ ಅದ್ರ ಮೇಲೆ ಒಂದು ಕ್ಯಾಪನ್ನು ಮುಚ್ಚಿಬಿಟ್ಟು ಬೇಯಿಸ್ಕೋಬೋದು ಸ್ನೇಹಿತರೆ. ಜಸ್ಟ್ ಆ ಕಡೆ ಒಂದು 3 ನಿಮಿಷ, ಈ ಕಡೆ ಒಂದು 3 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಬೇಗ ಬೇಯುತ್ತೆ. ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ತಿರುಗಿಸ್ಕೊಳ್ಳಿ. ಮೀನು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸ್ನೇಹಿತರೆ. ಅಟ್ಲೀಸ್ಟು ವೀಕ್ಲಿ 1 ಟೈಮ್ ಆದರೂ ತೊಗೊಂಬಂದು ಈ ರೀತಿ ಫ್ರೈ ಆದರೂ ಮಾಡ್ಕೊಂಡು ತಿನ್ನಿ, ಇಲ್ಲ ಸಾಂಬಾರಾದರೂ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು. ಇದು ಸ್ನೇಹಿತರೆ ನಮ್ಮ ಇವತ್ತಿನ ವಿಡಿಯೋ ಫಿಶ್ ತವಾ ಫ್ರೈ ಯಾವ ರೀತಿ ಮಾಡಬೇಕಂತ ನೋಡಿದ್ರಲ್ಲ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಪ್ಲೀಸ್. ಮುಂದಿನ ಒಂದು ವಿಡಿಯೋದಲ್ಲಿ ಚಿಕನ್ ಲಿವರ್ ಫ್ರೈ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಸ್ನೇಹಿತರೆ. ಕಾಯ್ತಾ ಇರಿ, ಮುಂದಿನ ವಿಡಿಯೋಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.